ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಮಾವಿನ ವಾಟೆ ಮರದಲ್ಲಿ ಕೋಟೆ ಹದ್ದಿನ ಕೈಯಲ್ಲಿ ಸುದ್ದಿ ಕಳುಹಿಸಿ ಕಾಗೆ ಕೈಲಿ ಕಂಕಣ ಕಟ್ಸಿ ನಳ್ಳಿ ಕೈಲಿ ನಗಾರಿ ಹೊಡ್ಸಿ ಸೊಳ್ಳೆ ಕೈಲಿ ಸೋಬಾನೆ ಹಾಡಿಸಿ ಸಣ್ಣಿ ಮದ್ವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ. ನಮಸ್ತೆ. ಯಾರಿಗೆಲ್ಲ ಈ ಪದ್ಯ ನೆನಪಿದೆ? ಯಾರೆಲ್ಲ ಈ ಪದ್ಯದಲ್ಲಿ ಬರುವಂತಹ ಸಣ್ಣಿ ಹೆಸರಿಗೆ ನಿಮ್ಮ ಫ್ರೆಂಡ್ಸ್ ಹೆಸರನ್ನ ಸೇರಿಸ್ಕೊಂಡು ಈ ಪದ್ಯವನ್ನ ಹೇಳ್ತಾ ಇದ್ರಿ. ಇನ್ನು ಅವತ್ತಿನ ದಿನಗಳಲ್ಲಿ ಹೊಸ ವರ್ಷ ಅಂದ್ರೆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು. ಬೇಬಿ ಶಾಮಿಲಿ, ವಿಷ್ಣುವರ್ಧನ್, ಮಾಲಾಶ್ರೀ, ಶ್ರುತಿ, ರವಿಚಂದ್ರನ್ ಹೀಗೆ ಹಲವಾರು ನಟ ನಟಿಯರ ಭಾವಚಿತ್ರ ಇರುವಂತಹ ಗ್ರೀಟಿಂಗ್ ಕಾರ್ಡ್ಗಳು ಸಿಗ್ತಾ ಇದ್ವು. ಇನ್ನು ಆ ಗ್ರೀಟಿಂಗ್ ಕಾರ್ಡ್ಗಳಲ್ಲಿ ಬರೆತಿದ್ದಂತಹ ಕವನಗಳಿರ್ತಾ ಇದ್ವಲ್ಲ, ಅವು ಅದ್ಭುತ, ಅಷ್ಟು ಕ್ರಿಯೇಟಿವ್ ಅಂತಾನೆ ಹೇಳ್ಬೋದು. ಉದಾಹರಣೆಗೆ, ನಾನೊಂದು ಹಾರ ನೀನೊಂದು ಹಾರ, ನಮ್ಮಿಬ್ಬರ ಹಾರ ಮುತ್ತಿನ ಹಾರ, ನಾನೊಂದು ಜೋಡಿ ನೀನೊಂದು ಜೋಡಿ, ನಮ್ಮಿಬ್ಬರ ಜೋಡಿ ಜನ್ಮದ ಜೋಡಿ. ಈ ರೀತಿ ಯಾರೆಲ್ಲ ಕ್ರಿಯೇಟಿವ್ ಆಗಿ ಅದ್ಭುತವಾಗಿ ಕವನಗಳನ್ನ ಬರೀತಾ ಇದ್ರಿ. ಇನ್ನು ಅವತ್ತಿನ ದಿನಕ್ಕೆ ಈ ಗ್ರಾಮೀಣ ಭಾಗದವರಿಗೆಲ್ಲ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದ್ರೆ ಪಾಪಸ್ಕಳ್ಳಿ ಹಣ್ಣು. ಆ ಪಾಪಸ್ಕಳ್ಳಿ ಹಣ್ಣನ್ನ ತಿನ್ನೋದಿಕ್ಕೋಗಿ ಯಾರೆಲ್ಲ ತಮ್ಮ ಕೈಗಳಿಗೆ ಬಾಯಿಗೆ ಮುಳ್ಳನ್ನ ಚುಚ್ಚಿಸ್ಕೊಂಡಿದ್ರಿ. ಇನ್ನು ಕಾರೆ ಮುಳ್ಳು ಅಂತ ಬರ್ತಾ ಇತ್ತು. ಆ ಕಾರೆ ಮುಳ್ಳಿನ ಗಿಡದಲ್ಲಿ ಕಾರೆಕಾಯಿ ಬಿಡ್ತಾ ಇತ್ತು. ಒಂದು ಕಾರೆಕಾಯಿಗೆ ಒಂದು ಕಲ್ಲನ್ನ ಹಾಕಿದ್ರೆ ಅದು ಹಣ್ಣಾಗ್ತಿತ್ತು. ಈ ರೀತಿ ಯಾರೆಲ್ಲ ಹಣ್ಣು ಮಾಡ್ಕೊಂಡು ತಿಂದಿದ್ದೀರಾ. ಇನ್ನು ಕಾಂಗ್ರೆಸ್ ಗಿಡದಲ್ಲಿ ಚಿಕ್ಕ ಚಿಕ್ಕ ಹೂಗಳು ಬಿಡ್ತಾ ಇತ್ತು. ಅದನ್ನ ಯಾವೆಲ್ಲ ಹೆಣ್ಮಕ್ಳು ಮೂಗ್ಬೊಟ್ಟು ಮಾಡಿಕೊಂಡು ಹಣೆ ಬೊಟ್ಟು ಮಾಡಿಕೊಂಡು ಆಟ ಆಡ್ತಾ ಇದ್ರು. ಎಷ್ಟು ಚೆನ್ನಾಗಿತ್ತಲ್ವಾ ಆ ಬಾಲ್ಯ, ಆ ಶಾಲಾ ದಿನಗಳು, ಆ ನೆನಪುಗಳು. ಅದನ್ನ ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ, ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಅದನ್ನ ಮೆಲುಕು ಹಾಕ್ತಾ ಹಾಕ್ತಾ ನಾವು ಮತ್ತೆ ನಮ್ಮ ಬಾಲ್ಯದಲ್ಲಿ ಕಳೆದೋಗ್ತೀವಿ ಅಂತ ಅನ್ಸುತ್ತೆ. ಏನಾದರೂ ಭಗವಂತ ಪ್ರತ್ಯಕ್ಷನಾಗಿ ನಿಮಗೆ ಏನು ಬೇಕು ಅಂತ ಕೇಳಿದ್ರೆ ನನಗೆ ನಮ್ಮ ಬಾಲ್ಯ ಬೇಕು ಅಂತ ಕೇಳ್ತೀವಿ ಅನ್ಸುತ್ತೆ. ಮತ್ತೆ ಸಿಗೋಣ. ಧನ್ಯವಾದಗಳು.